ನಮಸ್ಕಾರ ವೀಕ್ಷಕರೇ, ಎಲ್ಲರೂ ವಿದ್ಯಾರ್ಥಿಗಳು ಮತ್ತು ಪಾಲಕರು ಸಿ ಇ ಟಿ ರಿಸಲ್ಟ್ ಯಾವಾಗಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲ ವಿದ್ಯಾರ್ಥಿಗಳಿಗೆ ಸಿ ಇ ಟಿ ರಿಸಲ್ಟ್ ಯಾಕೆ ವೇಟ್ ಆಗ್ತಾ ಇತ್ತು, ಇಷ್ಟು ದಿನ ಅಂತ ವೇಟಿಂಗ್ ಒಳಗೆ ಯಾಕೆ ಇತ್ತು ಅಂತಂದರೆ CBSE ICSE ಇದು ನಿಮ್ಮ ಸ್ಟೇಟ್ ಬೋರ್ಡಿಂದು ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಕೂಡ ಬರಬೇಕಾಗಿತ್ತು. ಸೊ ಈಗೆಲ್ಲ ಬಂದಿದೆ. ಇನ್ನೂ ಯಾಕೆ ವೇಟ್ ಅಂತಂದರೆ ಕೇರಳ PU ರಿಸಲ್ಟ್ ಇನ್ನೂ ಬಂದಿಲ್ಲ ವಿದ್ಯಾರ್ಥಿಗಳೇ. ಕೇರಳ PU ರಿಸಲ್ಟು ಆಲ್ಮೋಸ್ಟ್ 21 ಅಥವಾ 22 ನಿಮಗೆ ಕೇರಳ PU ರಿಸಲ್ಟ್ ಬರ್ತದೆ. ಅದು ಬಂದ ನಂತರ ನೆಕ್ಸ್ಟ್ ಡೇನೇ ನಿಮಗೆ CET ರಿಸಲ್ಟ್ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ ಒಂದು ಸ್ವಲ್ಪ ನನ್ನ ವಿಚಾರಕ್ಕೇನು ಈ ಮಂತ್ 25 ಒಳಗಡೆ ನಿಮಗೆ ಅಂದರೆ 25ನೇ ತಾರೀಕಿನ ಒಳಗಡೆ ನಿಮಗೆ ರಿಸಲ್ಟ್ ಅಂತ ಕೊಡ್ತಾರೆ. 100% ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ವಿದ್ಯಾರ್ಥಿಗಳು ರಿಸಲ್ಟ್ ಬರೋಕ್ಕಿಂತ ಮುಂಚಿತವಾಗಿ ಅಥವಾ ರಿಸಲ್ಟ್ ಬಂದ ನಂತರ ಒಂದು ವಿದ್ಯಾರ್ಥಿಗಳು ಮತ್ತು ಪಾಲಕರು ಏನು ಮಾಡಬೇಕಂತಂದರೆ, ನೀವು ಯಾವ ಕೋರ್ಸ್ ಹೋಗ್ತಾ ಇದ್ದೀರಲ್ಲ ಆ ಕೋರ್ಸ್ದು ಕಾಲೇಜ್ ಲಿಸ್ಟ್ ಮಾಡಿಟ್ಕೊಳ್ಳಿ ದಯವಿಟ್ಟು. ಅದು ಒಂದು ನನ್ನ ರಿಕ್ವೆಸ್ಟು. ಈಗ ನೀವು ಸಪೋಸ್ BSc ನರ್ಸಿಂಗ್ ಹೋಗ್ತಾ ಇದ್ದರೆ, ನಮ್ಮ ಎಂಟೈರ್ ಕರ್ನಾಟಕದೊಳಗೆ BSc ನರ್ಸಿಂಗ್ ಗೌರ್ನಮೆಂಟ್ ಕಾಲೇಜ್ ಎಷ್ಟು ಅದಾವ, ಗೌರ್ನಮೆಂಟ್ ಪ್ರೈವೇಟ್ ಎಷ್ಟು ಅದಾವ, ಇನ್ನು ಪ್ಯೂರ್ ಪ್ರೈವೇಟ್ ಎಷ್ಟು ಅದಾವ, ಈ ಒಂದು ಸ್ವಲ್ಪ ಲಿಸ್ಟ್ ಮಾಡಿಕೊಡ್ರಿ. ಅದೇ ರೀತಿಯಾಗಿ BSc ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಸಿರಿಕಲ್ಚರ್ ಇವತ್ತರ ಬಗ್ಗೆ, ಡಿ ಫಾರ್ಮಾ ಬಗ್ಗೆ ನೋಡಿ, ಡಿ ಫಾರ್ಮಾ, ಬಿ ಫಾರ್ಮಾ ಅವು ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, CS ಬ್ರ್ಯಾಂಚ್ ಎಷ್ಟಿದ್ದಾವೆ, ಟೋಟಲ್ ನಮ್ಮ CS ಒಳಗೆ CSದು ಕಾಲೇಜ್ ಎಷ್ಟಿದ್ದಾವೆ ಆ CS ಕಾಲೇಜುಗಳನ್ನ ನೋಡ್ಕೊಳ್ರಿ. ಯಾಕಂದರೆ ಕೆಲವು ಕಾಲೇಜುಗಳನ್ನ ಪ್ರೈವೇಟ್ ಕಾಲೇಜ್ ಇದ್ದಾವೆ, ಕೆಲವು ಕಾಲೇಜ್ ಗೌರ್ನಮೆಂಟ್ ಇದ್ದಾವೆ, ಕೆಲವು ಇನ್ನು ಪ್ರೈವೇಟ್ ಇನ್ನು ಗೌರ್ನಮೆಂಟ್ ಕಾಲೇಜ್ ಇದ್ದಾವೆ. ಎಲ್ಲ ಕೋರ್ಸಿಗೂ ಕೂಡ ನಾನು ಹೇಳ್ತಾ ಇರೋದು, ನೀವು ಇಂಜಿನಿಯರಿಂಗ್ ಒಂದೇ ಅಂತಲ್ಲ, ಎಲ್ಲ ಕೋರ್ಸ್ ಒಳಗೂ ಪ್ರೈವೇಟ್ ಗೌರ್ನಮೆಂಟಿನ ಪ್ರೈವೇಟ್ 3 ರೀತಿ ಕಾಲೇಜ್ಗಳದಾವೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಏನಿದ್ದೀರಲ್ಲ, ನೀವು ವಿದ್ಯಾರ್ಥಿಗಳಾಗಲಿ ಅಥವಾ ಪಾಲಕರಾಗಲಿ, ಯಾವ ಕಾಲೇಜ್ದು ಯಾವ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ, ಅದು ಏನು ಅಂತಂತೇಳಿ ದಯವಿಟ್ಟು ಅದು ಒಂದು ಸ್ವಲ್ಪ ಲಿಸ್ಟ್ ಮಾಡಿ ಇಟ್ಕೊಳ್ರಿ. ಯಾಕೆ ಲಿಸ್ಟ್ ಮಾಡಂತ ಅನ್ನೋ ವಿಚಾರ ಅಂತಂದರೆ, ನೀವು ಎಕ್ಸಾಂಪಲ್ಲು ನೀವು ಒಂದು CS ಬ್ರ್ಯಾಂಚಿಂಗ್ ಮಾಡ್ತಾ ಇದ್ದೀರಿ, ಇನ್ನೊಂದು ವಿದ್ಯಾರ್ಥಿಯು CS ಮಾಡ್ತಾ ಇದ್ದಾನೆ. ಆ ವಿದ್ಯಾರ್ಥಿ ರ್ಯಾಂಕಿಂಗು ಬೇರೆ ಇರ್ತದೆ, ನಿಮ್ಮದು ರ್ಯಾಂಕಿಂಗ್ ಬೇರೆ ಇರ್ತದೆ. ನೀವು ಏನು ಮಾಡಬೇಕಾಗತ್ತೆ, ಸೈಬರ್ ಸೆಂಟ್ರಿಗೆ ಹೋಗಿ ಅಥವಾ ನೆಟ್ ಸೆಂಟ್ರಿಗೆ ಹೋಗಿ ಏನು ಮಾಡಬೇಕಾಗತ್ತೆ, ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಂತ ಹೇಳ್ತಾರೆ. ಸೊ ಆಪ್ಷನ್ ಎಂಟ್ರಿ ಮಾಡೋದಂತಂದ್ರೆ ಏನು ಅಂತಂದರೆ, ನಿಮ್ಮ ರ್ಯಾಂಕಿಂಗ್ ತಕ್ಕಂತೆ ಕಾಲೇಜ್ಗಳು ಆ್ಯಡ್ ಮಾಡೋದಿರ್ತದೆ. ನಿಮ್ಮದು 10,000 ರ್ಯಾಂಕಿಂಗ್ ಇದೆ ಅಂತಂದ್ರೆ ಕಾಲೇಜ್ ಆ್ಯಡ್ ಮಾಡಬೇಕಾಗಿರ್ತದೆ. ನನ್ನ 30,000 ರ್ಯಾಂಕಿಂಗ್ ಆಗಿದೆ ಅಂತ ನನ್ನ ಕಾಲೇಜ್ ಆ್ಯಡ್ ಮಾಡೋದಿರ್ತದೆ. ಈ ಕಾಲೇಜ್ ಆ್ಯಡ್ ಮಾಡೋದ್ರಿಂದ ನೀವು ಸೈಬರ್ ಸೆಂಟ್ರಿಗೆ ಅಥವಾ ನೆಟ್ ಸೆಂಟ್ರಿಗೆ ಹೋದರೆ ಏನು ಮಾಡಿಬಿಡ್ತಾರೆ, ಅಲ್ಲಿ ಪಾಪ ನೆಟ್ ಸೆಂಟ್ರದವ್ರಿಗೆ ಏನಾಗಬೇಕಾಗ್ಯದ, ಅವರು ಒಂದು ಬಿಸ್ನೆಸ್ ಆಗಬೇಕಾಗಿದೆ. ನಿಮ್ಮ ವಿದ್ಯಾರ್ಥಿಗಳದಲ್ಲಿ ಒಂದು ವಿದ್ಯಾರ್ಥಿಗೆ ಇಂತಿಷ್ಟಂತೆ ಅಮೌಂಟ್ ತೊಗೋತಿರ್ತಾರೆ. ನೀವು ಅಮೌಂಟ್ ಕೊಟ್ಟ ತಕ್ಷಣ ಏನು ಮಾಡಿಬಿಡ್ತಾರೆ, ಅಲ್ಲಿ ಲಿಸ್ಟ್ ಇರ್ತದೆ, ಅದೇ ಕಾಪಿ ಪೇಸ್ಟ್ ಮಾಡಿ ಹಾಕಿಬಿಡ್ತಾರೆ. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲೇಜ್ಗಳು ಆ್ಯಡ್ ಮಾಡಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸು ನಾನು ಯಾವ ಕಾಲೇಜ್ ಕೊಡಬೇಕು, ಇಂಜಿನಿಯರಿಂಗ್ ಯಾವ ಕಾಲೇಜ್ ಕೊಡಬೇಕು, ನರ್ಸಿಂಗ್ ಯಾವ ಕಾಲೇಜ್ ಕೊಡಬೇಕು. ನೀವು ಓವರಾಲಾಗಿ ಎಲ್ಲ ಕೋರ್ಸಿಗೆ ಅಪ್ಲೈ ಮಾಡ್ಬೋದು, ಬಟ್ ನೀವು ಕಾಲೇಜ್ ಲಿಸ್ಟ್ ಮಾಡಿ ಇಟ್ಕೊಳ್ರಿ. ನೀವು ಯಾವ ಕಾಲೇಜಕ್ಕೆ ಫೀಸ್ ಸ್ಟ್ರಕ್ಚರ್ ಎಷ್ಟದ, ಯಾವ ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ಎಷ್ಟಿಲ್ಲ, ನಿಮ್ಮ ರ್ಯಾಂಕಿಂಗ್ ಎಷ್ಟು ಬಂದಿದೆ, ಅದಕ್ಕಿಂತ ಮುಂಚಿತವಾಗಿ ನೀವು ಕಾಲೇಜುಗಳನ್ನ ಕರೆಕ್ಟಾಗಿ ನೀವು ಒಂದು ಪೇಪರ್ ಹಾಳಿ ಒಳಗೆ ಒಂದಿಷ್ಟು ಬರೆದು ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಯಾವುದೂ ತೊಂದರೆ ಆಗಲ್ಲ. ನೀವು ಮುಂದೆ ಏನು ಮಾಡಬೇಕಾಗತ್ತೆ ಗೊತ್ತೇನ್ರಿ, ತೊಂದರೆ ನೀವೇ ಅನುಭವಿಸ್ತೀರಿ. ಬೇಕಾಬಿಟ್ಟು ಕಾಲೇಜ್ ಹಾಕಬೇಕಾಗುತ್ತೋ, ನೆಟ್ ಸೆಂಟ್ರ್ ಅದಾನು, ತಮ್ಮ ಹಾಕು, ತಂಗಿ ಹಾಕು, ಇದೇ ಹಾಕಂತ ಹೇಳ್ಬಿಡ್ತಾರೆ. ಸೊ ಅದು ಯಾವುದೂ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವೇ ಓನಾಗಿ ಒಂದಿಷ್ಟು ಕಾಲೇಜುಗಳನ್ನ ಹುಡುಕ್ರಿ. ಆ ಕಾಲೇಜುಗಳನ್ನ ನೋಡಿರಿ, ಗೂಗಲ್ ಸರ್ಚ್ ಮಾಡ್ಕೊಡ್ರಿ. ನರ್ಸಿಂಗ್ ಕಾಲೇಜ್ ಎಷ್ಟದಾವ, ಇಂಜಿನಿಯರಿಂಗ್ ಕಾಲೇಜ್ ಎಷ್ಟವ, ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ನೋಡ್ಕೊಡ್ರಿ. ಮೊದಲು ಅವು ಕಟ್ ಆಫ್ ಎಷ್ಟಿರ್ತಾವೆ, ಹೋದ ವರ್ಷದ ಕಟ್ ಆಫ್ ನೋಡ್ಕೊಡ್ರಿ. ಈ ಎಲ್ಲ ಕಟ್ ಆಫ್ ನೋಡ್ಕೊಂಡು ನೀವು ಕಾಲೇಜ್ ರ್ಯಾಂಕಿಂಗ್, ನಿಮ್ಮ ರ್ಯಾಂಕಿಂಗ್ ಎಷ್ಟಾಗುತ್ತೆ ಇದು ಎಲ್ಲ ನೀವು ಒಂದಿಷ್ಟು ಮಾಡ್ಕೋಬೇಕಾಗತ್ತೆ. ಫಸ್ಟ್ ನಾನು ನಿಮಗೆ ಹೇಳ್ತಾ ಇರೋದು, ಕಾಲೇಜ್ ಆ್ಯಡ್ ಮಾಡಬೇಕಾಗಿದ್ದರೆ 100 ಸಲ ವಿಚಾರ ಮಾಡ್ಕೊಡ್ರಿ. ನೀವು ಕಾಲೇಜ್ ಆ್ಯಡ್ ಮಾಡ್ಕೋಬೇಕಾದ್ರೆ ಯಾವ ಕಾಲೇಜಕ್ಕೆ ನನ್ನ ಕಾಸ್ಟಿಗೆ ನನ್ನ ರ್ಯಾಂಕಿಂಗ್ ಎಷ್ಟು ಕಷ್ಟ ನಿಂತಿದೆ ಅಂಥ ಕಾಲೇಜ್ ಮೊದಲು ಟಾಪ್ ಕಾಲೇಜ್ನ ಹಾಕ್ಕೊಂಡ್ಬಿಡ್ರಿ. ಯಾವುದು ಕಾಲೇಜ್ ಸಿಗುತ್ತೋ ಬಿಡ್ತಾ ಗೊತ್ತಿಲ್ಲ, ಫಸ್ಟ್ ಟಾಪ್ ಕಾಲೇಜ್ ಹಿಡ್ಕೊಂಡು ಬರ್ರಿ. ಯಾಕಂದರೆ RV ಕಾಲೇಜ್ ನನಗೆ ಸಿಗಲ್ವಾ, ನನ್ನ ರ್ಯಾಂಕಿಂಗ್ ಸಿಗಲ್ವಾ, ನನಗೆ 25,000 ರ್ಯಾಂಕಿಂಗ್ ಇದೆ ಸಿಗಲ್ವಾ, ಆದರೂ ಕೂಡ ನನಗೆ ಅದೃಷ್ಟ ದುರದೃಷ್ಟ ಗೊತ್ತಿಲ್ಲ, ಆದರೂ RV ಕಾಲೇಜಕ್ಕೆ ಯಾರು ಮಾಡಿರಲ್ಲ, ಫಸ್ಟ್ ಕಾಲೇಜ್ ಪ್ರಿಫರೆನ್ಸ್ ಕೊಡ್ರಿ. ಯಾವುದೇ RV ಕಾಲೇಜ್ ಅಂತಲ್ಲ,
ಎಂಟೈರ್ ನಮ್ಮ ಕರ್ನಾಟಕದಾಗ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಅದಾವೆ, ಎಷ್ಟು ನರ್ಸಿಂಗ್ ಕಾಲೇಜ್ ಅದಾವೆ, ಹೈಯರಿಂದ ಲೋವರ್ ಕಡೆ ಬಂದುಬಿಡ್ರಿ. ಅದು ನಾನು ನಿಮಗೆ ಹೇಳ್ತಾ ಇರೋದು. ಯಾವುದೇ ಕಾರಣಕ್ಕೂ ನೀವು ಇದು ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಯಾವ ಕಾಲೇಜ್ ಆ್ಯಡ್ ಮಾಡೋಕ್ಕೆ ನಿಮಗೆ ಏನು ಬೇಕು ಅದರ ಸಜೆಷನು ನನ್ನ ವಾಟ್ಸಪ್ ಚಾನಲ್ ಇದೆ, ನನ್ನ ವಾಟ್ಸಪ್ ಗ್ರೂಪ್ ಚಾನಲ್ ಇದೆ. ನಾನು ವಾಟ್ಸಪ್ ಚಾನಲ್ ಒಳಗೆ ಎಲ್ಲ ಲಿಂಕ್ ಕೊಡ್ತಾಯಿದ್ದೀನಿ. ನಾಗು ಪಾಟೀಲ್ ಅಂತೇಳಿ ನಂದು ಯೂಟ್ಯೂಬ್ ಚಾನಲ್ ಅದ. ಇದರೊಳಗೆ ಏನು ಬೇಕಾದರೂ ಮಾಹಿತಿ ಕೊಡ್ತೀನಿ. ನನ್ನ ನಂಬರು 8970270674 8970270674 ಇದು ನನ್ನ ನಂಬರ್ ಅದ. ಎನಿ ಟೈಮ್ ಫೋನ್ ಮಾಡಿರಿ. ನಿಮಗೇನೇ ಮಾಹಿತಿ ಕೂಡ ಇದ್ದರೂ ಕೂಡ ನಾನು ಇದರೊಳಗೆ ನಿಮಗೆ ಹಂಚ್ಕೋತೀನಿ. ಅದೇ ರೀತಿಯಾಗಿ ಇನ್ನೊಂದು ನಿಮಗೆ ಸ್ಮಾಲ್ ಇನ್ಫಾರ್ಮೇಷನು, ಸರ್ವೋದಯ ನೀಟ್ ಅಕಾಡೆಮಿ ಖೋರ್ತಿ ನಾವೇ ನಡೆಸ್ತಾ ಇದ್ದೀವಿ. ಅಲ್ಲಿ ನಿಮಗೆ ಲಾಂಗ್ ಟರ್ಮ್ ನಡೆಸ್ತಾ ಇದ್ದೀವಿ. ನೀಟ್ ವಿದ್ಯಾರ್ಥಿಗಳಿಗೆ ಲಾಂಗ್ ಟರ್ಮ್ ಕೊಡ್ತಾ ಇದ್ದೀವಿ ಅತ್ಯಂತ ಕಡಿಮೆ ಫೀ ಒಳಗೆ. ಸೊ ನಮ್ಮದು ಭಾಳ ಕಡಿಮೆ ಫೀ ಅದ. ದಯವಿಟ್ಟು ಒಂದು ಸಲ ನಮ್ಮ ಕ್ಯಾಂಪಸ್ ವಿಸಿಟ್ ಮಾಡಿಕೊಡ್ರಿ. ನಿಮಗೆ ಒಳ್ಳೆ ನುರಿತ ಶಿಕ್ಷಕರಿಂದ ಕೂಡ ನಾವಿಲ್ಲಿ ಮಾಡ್ತಾಯಿದ್ದೆವು. ಏನೋ ಒಂದು ನಾವು ಮಾಡಬೇಕಂತ ಹೊರಟಿದ್ದೆವು. ನನಗೆ ನೀವು ಸಾಥ್ ಕೊಡ್ರಿ. ನಿಮಗೆ ಏನಾದರೂ ನಿಮ್ಮದು ಆರ್ಥಿಕ ಪರಿಸ್ಥಿತಿ ಇದ್ದರೂ ಕೂಡ ಅದಕ್ಕೆ ನಾವು ಏನಾದರೂ ಸಹಾಯ ಮಾಡೋಣ. ನಮ್ಮದು ಹೋರ್ತಿಯಲ್ಲಿ ಬಿಜಾಪುರ ಡಿಸ್ಟಿಕ್ಕು ಇಂಡಿ ತಾಲೂಕು ಹೋರ್ತಿ ಅಂತೇಳಿ ಸರ್ವೋದಯ ರೆಸಿಡೆನ್ಷಿಯಲ್ PU ಕಾಲೇಜು ಕೂಡ ಇದೆ. ಅದೇ ರೆಸಿಡೆನ್ಷಿಯಲ್ PU ಕಾಲೇಜೊಳಗೆ ಸರ್ವೋದಯ ನೀಟ್ ಅಕಾಡೆಮಿ ಅಂತೇಳಿ ಒಂದು ಕೋಚಿಂಗ್ ಕೂಡ ತೆಗೆದಿದ್ದೆವು. ಆ ಕೋಚಿಂಗ್ ಒಳಗೆ ಆಲ್ರೆಡಿ ನಮಗೆ ಫೆಕಲ್ಟಿಗಳು ಕೂಡ ನಮಗೆ ಅವೈಲೇಬಲ್ ಇದ್ದಾರೆ ಅಲ್ಲಿ. ಅದು ನಾವು ಲಾಂಗ್ ಟರ್ಮ್ ಮಾಡ್ತಾಯಿದ್ದೆವು. ಎಲ್ಲ ವಿದ್ಯಾರ್ಥಿಗಳು ಯಾರಿಗಾದರೂ LT ಮಾಡೋ ವಿದ್ಯಾರ್ಥಿಗಳು, ನಾನು ಬೆಂಗಳೂರು ಹೋಗ್ತೀನಿ, ಧಾರವಾಡ ಹೋಗ್ತೀನಿ, ನಾನು ಹೈದರಾಬಾದ್ ಹೋಗ್ತೀನಿ ಅನ್ನೋ ವಿದ್ಯಾರ್ಥಿಗಳು ಏನದಿರಲ್ಲ, ಅಂಥ ವಿದ್ಯಾರ್ಥಿಗಳು ಆ ಕಡೆ ಹೋಗಿ ನೀವು 2 ಲಕ್ಷ 3 ಲಕ್ಷ 1.5 ಲಕ್ಷ ವೇಸ್ಟ್ ಮಾಡೋಕ್ಕಿಂತ ಅತ್ಯಂತ ಕಡಿಮೆ ಫೀ ಒಳಗೆ ನಿಮಗೆ ನಾವಿಲ್ಲಿ ಕೊಡ್ತಾ ಇರ್ತೀವಿ. ಅದು ಒಂದು ಯೂಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ. ನೀಟ್ ಲಾಂಗ್ ಟರ್ಮು ನಿಮಗೆ ನುರಿತ ಶಿಕ್ಷಕರಿಂದೇ ಬೋಧನೆ ಮಾಡಿಸ್ತೀವಿ. ನಿಮ್ಗೆ ಅಂಥಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ನಮಗೆ ಆರ್ಥಿಕ ಪರಿಸ್ಥಿತಿ ಅದ ಅಥವಾ ನಮ್ಮ ಫ್ಯಾಮ್ಲಿ ಸರಿಯಾಗಿಲ್ಲ, ನಾನು ಮೆಡಿಕಲ್ ಮಾಡಬೇಕು ಆದರೂ ಕೂಡ ನನಗೆ ಹಿಂದೆ ಯಾರೂ ಸಪೋರ್ಟ್ ಇಲ್ಲ ಅನ್ನೋ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಕೂಡ ನಮ್ಮ ಸರ್ವೋದಯ ನೀಟ್ ಅಕಾಡೆಮಿ ಹೋರ್ತಿಯಲ್ಲಿ ನೀವು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಿಮಗೆ ನಾನು ಸಜೆಷನ್ ಮಾಡ್ತೀನಿ. ನೀವು ಸರ್ವೋದಯ ನೀಟ್ ಅಕಾಡೆಮಿ ಹೋರ್ತಿಯಲ್ಲಿ ಬಂದು ನೀವು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೋದಂತೆ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಚಾನಲ್ ಒಳಗೆ ನಿಮಗೆ CET ಅಥವಾ ನೀಟ್ ಆಗಲಿ ಅಗ್ರಿ ಆಗಲಿ ಯಾವುದೇ ರಿಸಲ್ಟ್ ಬಂದರೂ ಕೂಡ ಈ ಚಾನಲ್ ಒಳಗೆ ನಾನು ಯೂಟ್ಯೂಬ್ ಚಾನಲ್ ಒಳಗೆ ನಿಮಗೆ ನಾನು ಮಾಹಿತಿ ಕೊಡ್ತಿರ್ತೀನಿ. ಅದೇ ರೀತಿಯಾಗಿ ಈ ಚಾನಲ್ನಲ್ಲಿ ಅಡ್ಮಿಷನ್ ಆಗುವವರೆಗೂ ನಾನು ನಿಮ್ಮ ಜೊತೆ ಕೌನ್ಸ್ಲಿಂಗ್ ಗೈಡೆನ್ಸ್ ಕೊಡ್ತಾ ಇರ್ತೀನಿ. ನಿಮ್ಗೆ ಯಾವ ರೀತಿ ಕೌನ್ಸ್ಲಿಂಗ್ ಮಾಡಬೇಕು, ಕಾಲೇಜ್ ಯಾವ ರೀತಿ ಹಾಕಬೇಕು, ಕಾಲೇಜ್ ಯಾವ ರೀತಿ ಆ್ಯಡ್ ಮಾಡಬೇಕು, ಯಾವ ಕಾಲೇಜಕ್ಕೆ ಯಾವ ಕಟಪ್ ನಿಂತಿದೆ, ನಂದು ಯಾವ ಕಾಸ್ಟ್ ಇದೆ, ನನಗೆ ಏನು ಎಂತ ಅನ್ನೋದು A to Z ಈ ಚಾನಲ್ನಲ್ಲಿ ನಿಮ್ಮ ಮಾಹಿತಿ ಸಿಗ್ತಾ ಇದೆ. ವಿದ್ಯಾರ್ಥಿಗಳೇ, ದಯವಿಟ್ಟು ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅದು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಶೇರ್ ಮಾಡ್ಕೋಬೇಕು, ಲೈಕ್ ಮಾಡಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಒಂದು ಯಾವುದಾದ್ರೂ ಕಂಟೆಂಟ್ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.